ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ತುಂಬ ಸುಲಭವಾದ ವಿಧಾನದಲ್ಲೇ ಇದು ಪರಿಹಾರ ಶಾಸ್ತ್ರಗಳಲ್ಲಿ ನಮ್ಮ ಹಿರಿಯರು ಮಾಡಿ ಅವರಿಗೆ ಉಪಯೋಗ ಆಗಿರುವಂಥ ಒಂದು ಪರಿಹಾರಗಳನ್ನು ತಿಳಿಸಿರುವಂಥ ವಿಧಾನದಲ್ಲೇ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ತುಂಬಾ ವರ್ಕೌಟ್ ಆಗುತ್ತೆ. ಯಾಕಂದರೆ ಇದನ್ನು ಹಲವಾರು ಬಾರಿ ಇದರ ರಿಸಲ್ಟನ್ನು ನಾನು ಕೂಡ ಕಂಡುಕೊಂಡಿದ್ದೀನಿ. ತುಂಬ ಒಳ್ಳೆಯದಾಗಿದೆ. ಇದರಿಂದ ನಿಮಗೂ ಕೂಡ ಒಳ್ಳೆಯದಾಗಲಿ ಅನ್ನೋದಕ್ಕೆ ಮತ್ತೊಂದು ಸಾರಿ ಇದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೀವು ಇದನ್ನು ತುಂಬ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಮಾಡ್ಕೊಳ್ಳಿ. ಯಾರಿಗೆ ಪರಿಪೂರ್ಣವಾದಂಥ ಒಂದು ನಂಬಿಕೆ ಅನ್ನೋದು ಇರುತ್ತೆ ನೋಡಿ, ನಿಮ್ಮ ಇಷ್ಟ ದೇವರು ಇರಬಹುದು, ನಿಮ್ಮ ಕುಲ ದೇವರು ಇರಬಹುದು, ನೀವು ಯಾವ ದೇವರನ್ನು ನಂಬ್ತೀರಾ ನೋಡಿ ಅವ್ರ ಹೆಸರನ್ನು ತಗೊಂಡೇ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಏನು ಅಂದ್ಕೊಳ್ತೀವಿ, ಯಾವುದೇ ಒಂದು ಪರಿಹಾರವನ್ನು ಮಾಡಬೇಕಾದ್ರೆ ಒಂದು ಸಾರಿ ಮಾಡ್ಕೊಂಡಿರ್ತೀವಿ ಅಂದ್ಕೊಳ್ಳಿ, ಅದರ ರಿಸಲ್ಟ್ ಬಂದಿರೋದಿಲ್ಲ ಅಂತ ಹೇಳಿದ್ರೆ ನಮಗೆ ಯಾವ ದೇವರೂ ಸಹಾಯ ಮಾಡೋದಿಲ್ಲ, ದೇವರೇ ಇಲ್ಲ, ಈ ಪರಿಹಾರಗಳೆಲ್ಲ ವರ್ಕ್ ಆಗೋದಿಲ್ಲ ಅಂತ ನಾವೊಂದು ಮನಸ್ಥಿತಿಗೆ ಬಂದುಬಿಡ್ತೀವಿ. ಆ ಥರ ಬರೋದಕ್ಕೆ ಹೋಗಬೇಡಿ. ಯಾಕಂದರೆ ನಮಗೆ ಯಾವುದೇ ಆಗಲಿ ಒಂದು ಕೆಡುಕು ಅನ್ನೋದು ಫಾಸ್ಟಾಗಿ ಆಗುತ್ತೆ, ಆದರೆ ಒಳ್ಳೆಯದು ಅನ್ನೋದು ತುಂಬ ಸ್ಲೋ ಆಗಿ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತಾಳ್ಮೆಯಿಂದ ನಾವಿದ್ದಾಗ ನಿಜವಾಗ್ಲೂ ನಾವು ಏನೇ ಒಂದು ದಾನ ಧರ್ಮ ಮಾಡಿರುವಂಥದ್ದಾಗಿರಬಹುದು, ನಮ್ಮ ಮನಸ್ಸಲ್ಲಿ ಒಳ್ಳೆ ಆಲೋಚನೆ ಇರಬಹುದು, ಒಬ್ಬರ ಬಗ್ಗೆ ನಾವು ನಡ್ಕೊಳ್ಳುವಂಥ ಒಳ್ಳೆ ವಿಧಾನ ಇರಬಹುದು, ನೀವು ಏನೇ ಒಂದು ಒಳ್ಳೆ ಕೆಲಸ ಮಾಡಿ ಸ್ನೇಹಿತರೆ, ಇದು ಎಲ್ಲವೂ ಕ್ಯಾರಿ ಆಗ್ತಾ ಬರುತ್ತೆ ನಿಮ್ಮ ಜೊತೆ. ಅಂದರೆ ಒಂದು ದಿನ ಕಷ್ಟಕ್ಕೆ ನಮಗೆ ಸಹಾಯಕ್ಕೆ ಅಂತ ಬರುತ್ತೆ. ನಾವು ಏನೋ ಒಂದು ಕೂಡಿಟ್ಕೊಳ್ತಾ ಬರ್ತಾ ಇರ್ತೀವಿ ಅಂತ ಹೇಳ್ತೀವಲ್ವ, ಅದು ಈ ರೀತಿಯ ಪುಣ್ಯಗಳನ್ನು, ಈ ಪುಣ್ಯದ ಕೆಲಸಗಳನ್ನು ನಾವು ನಮ್ಮ ಜೊತೆನೇ ಕ್ಯಾರಿ ಮಾಡ್ಕೊಳ್ತಾ ಬರ್ತಾ ಇರ್ತೀವಿ. ನಮಗೆ ಕಠಿಣ ಪರಿಸ್ಥಿತಿಗಳು ಅಂತ ಬಂದಾಗ ಇದು ಎಲ್ಲವೂ ನಮಗೆ ಸಹಾಯಕ್ಕೆ ಬರುತ್ತೆ. ಮನುಷ್ಯನಿಗೆ ಇದೇ ರೀತಿಯಲ್ಲೇ ನಾವು ಒಳ್ಳೆಯದು ಮಾಡಿದರೆ ನಮ್ಗೆ ಒಳ್ಳೇದು ಸಿಗುತ್ತೆ, ಕೆಟ್ಟದ್ದು ಮಾಡಿದರೆ ಅದು ಕೂಡ ನಮ್ಗೆ ಹುಡುಕೊಂಡು ಕೆಟ್ಟದ್ದನ್ನೇ ಬರುತ್ತೆ. ಅದಕ್ಕೋಸ್ಕರ ನೀವು ಒಳ್ಳೆ ಆಲೋಚನೆಗಳನ್ನು ಮಾಡಿ ಈ ರೀತಿಯಾದಂಥ ಒಳ್ಳೆ ಪರಿಹಾರಗಳನ್ನು ಮಾಡ್ಕೊಳ್ಳಿ. ನಾವೆಲ್ಲರೂ ಮನುಷ್ಯರು, ಕಷ್ಟ ಅನ್ನೋದು ಬಂದೇ ಬರುತ್ತೆ. ಯಾವುದೇ ರೀತಿಯಾದಂಥ ನಾವು ಎಷ್ಟೇ ದೇವರನ್ನು ಭಕ್ತಿಯಿಂದ ಕೇಳಿಕೊಂಡ್ರೂ, ನಾವು ಏನೇ ಮಾಡ್ತಾಯಿದ್ರು ಕೂಡ ನಾವೆಲ್ಲರೂ ಮನುಷ್ಯರೇ. ಕಷ್ಟ ಸುಖ ಅನ್ನೋದು ಮನುಷ್ಯನಿಗೆ ಯಾವಾಗಲೂ ಎರಡೂ ಕೂಡ ಬರುತ್ತೆ ಜೊತೆಯಲ್ಲಿ. ಅದಕ್ಕೋಸ್ಕರ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರಬೇಕು ನಾವು. ಯಾಕಂದರೆ ಕಷ್ಟ ಅಂತ ಬಂದಾಗ ಆ ಸುಖಕ್ಕೋಸ್ಕರ ಆ ಪರಿಹಾರ ಅನ್ನೋದು ಅದ್ರ ಜೊತೆನೇ ಇರುತ್ತೆ. ನಂಬಿಕೆಯಿಂದ ಮಾಡ್ಕೊಳ್ಬೇಕು ಅಷ್ಟೇ. ಈ ಪರಿಹಾರವನ್ನು ಶನಿವಾರದ ದಿನ ಮಾಡ್ಕೊಳ್ಳಿ. ಯಾಕಂದರೆ ಶನಿವಾರ ಅನ್ನೋದು ಶನಿ ದೇವರಿಗೆ ಪೂಜಿಸುವಂಥ ಹಾಗೂ ನಾವು ಕಲಿಯುಗದ ದೈವ ಅಂತಲೇ ಹೇಳ್ತೀವಿ. ಶ್ರೀ ಮಹಾವಿಷ್ಣುವಿಗೆ ಪೂಜಿಸುವಂಥ ಅತ್ಯದ್ಭುತವಾದ ಒಂದು ದಿನ, ಆಂಜನೇಯ ಸ್ವಾಮಿಗೆ ಪೂಜಿಸುವಂಥ ದಿನ. ಈ ರೀತಿ ಶನಿವಾರ ಅಷ್ಟು ಶಕ್ತಿದಾಯಕವಾಗಿರುತ್ತೆ. ಎಷ್ಟೋ ಜನ ಸಾಲಗಳನ್ನು ಮಾಡ್ಕೊಂಡು ಬಿಟ್ಟಿರ್ತಾರೆ, ಸಾಲ ತೀರಿಸೋದಕ್ಕಾಗೋದಿಲ್ಲ. ಇಲ್ಲಿ ಒಂಥರ ವಿಚಿತ್ರ ಅಂದರೆ ಸ್ನೇಹಿತರೆ, ಸಾಲವನ್ನು ತಗೊಂಡಿರ್ತೀವಿ ನೋಡಿ, ಸಾಲ ತಗೊಂಡಿರುವಂಥವರಿಗೆ ಸ್ವಲ್ಪ ಜನ ಒಂದು ನಾವು ತಗೊಂಡಿದ್ದೀವಿ, ನಮ್ಮ ಕಷ್ಟಕ್ಕೆ ಅವ್ರು ಕೊಟ್ಟಿದ್ದಾರೆ ಪಾಪ ಅಂತ ನಾವು ಹೇಳ್ತೀವಿ. ಇನ್ನೂ ಕೆಲವರು ಏನು ಹೇಳ್ತಾರೆ ಅಂದರೆ, ಸಾಲ ಕೊಟ್ಟಿರುವಂಥವ್ರಿಗೆ ಯಾವುದೇ ರೀತಿಯಾದಂಥ ಒಂದು ರೆಸ್ಪೆಕ್ಟೇ ಕೊಡೋದಿಲ್ಲ. ನಾವು ಯಾಕೆ ಕೊಡಬೇಕು, ಕೊಡಲ್ಲ, ಬಡ್ಡಿ ಕೊಟ್ಟಿದ್ದೀವಿ, ತುಂಬ ತಗೊಂಡಿದ್ದೀರಾ, ಈ ರೀತಿ ಎಲ್ಲ ಮಾತಾಡಿಬಿಡ್ತಾರೆ. ದಯವಿಟ್ಟು ನೀವು ಯಾರಿಗೇ ಆಗಲಿ ಸಾಲವನ್ನು ನಾವು ಕೊಟ್ಟಾಗ ಅಥವಾ ತಗೊಂಡಾಗ ಆ ಸಂಬಂಧವನ್ನು ನಾವು ಎಷ್ಟು ಚೆನ್ನಾಗಿ ನಡೆಸ್ಕೊಂಡು ಬಂದಿರ್ತೀವಿ ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗಬೇಕು. ದುಡ್ಡನ್ನು ನಾವು ಕೊಟ್ಟಿರುವಂಥವ್ರಿಗೆ ಅದೇ ರೆಸ್ಪೆಕ್ಟಿಂದ ಕೊಡೋದನ್ನು ನಾವು ಕಲ್ತ್ಕೊಂಡ್ಬಿಟ್ರೆ ನಿಜವಾಗ್ಲೂ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಬಂದೇ ಬರುತ್ತೆ. ಇನ್ನೂ ಕೆಲವೊಬ್ಬರು ಸಾಲ ಕೊಟ್ಟ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಾರೆ ಸ್ನೇಹಿತರೆ. ನಮಗೆ ನಮ್ಮ ದುಡ್ಡು ವಾಪಸ್ ಬರಬೇಕು, ನಮ್ಮ ದುಡ್ಡು ವಾಪಸ್ ಬರಬೇಕು ಅಂತ ಕೇಳ್ತಾ ಇರ್ತಾರೆ. ಅಂಥವರು ಯಾವುದೇ ಇರಬಹುದು, ನಿಮಗೆ ದುಡ್ಡು ಕಾಸಿನ ಸಮಸ್ಯೆ ಜಾಸ್ತಿ ಇದ್ದಾಗ ಯಾವುದೋ ಒಂದು ವಿಧಾನದಲ್ಲಿ ಲೋನ್ ತಗೊಂಡಿದ್ರೆ, ಬ್ಯಾಂಕ್ ಲೋನ್ ತಗೊಂಡಿದ್ರೆ, ಹೌಸ್ ಲೋನು, ವೆಹಿಕಲ್ ಲೋನು, ಅದನ್ನು ನಾವು ಕಟ್ಟೋದಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಒಡವೆಗಳು ಸುಮಾರು ಜನ ನಮಗೆ ಕಷ್ಟಕ್ಕೆ ಅಂತಲೇ ಇರೋದು ಅಂತಂದ್ಬಿಟ್ಟು
ತಗೊಂಡೋಗಿ ಗಿರ್ವಿ ಇಟ್ಟಿರ್ತಾರೆ. ಅವುಗಳನ್ನು ಬಡ್ಡಿ ಬೆಳೀತಾ ಬರುತ್ತೆ, ಬಿಡಿಸ್ಕೊಳ್ಳೋದಕ್ಕೆ ಆಗಿರೋದಿಲ್ಲ. ಈಗಿನ ಕಾಲದಲ್ಲಿ ಮಾತ್ರ ಹೊಸ್ದಾಗಿ ತಗೊಳ್ಳೋದಕ್ಕೆ ಜಾಸ್ತಿ ಕಷ್ಟ. ಇರುವಂಥದ್ದನ್ನಾದರೂ ಉಳಿಸ್ಕೊಳ್ಬೇಕು ಅನ್ನೋದು ತುಂಬ ಜನರ ಮನಸ್ಥಿತಿ ಇರುತ್ತೆ. ಅದು ಒಳ್ಳೆಯದೇ. ಆ ಥರ ಬಿಡಿಸ್ಕೊಳ್ಳೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಸ್ನೇಹಿತರೆ. ನೀವುಗಳೇನಾದರೂ ಈ ರೀತಿ ಸ್ವಾಮಿಯ ದೇವಸ್ಥಾನಕ್ಕೆ ಹೋದರೆ ತುಳಸಿ ಅನ್ನೋದು ಕೊಟ್ಟೇ ಕೊಡ್ತಾರೆ. ಯಾಕಂದರೆ ನಾವು ದೇವಸ್ಥಾನಗಳಿಗೆ ಹೋದಾಗ ಶ್ರೀ ಮಹಾವಿಷ್ಣು ದೇವಸ್ಥಾನಕ್ಕೆ ಹೋಗ್ತೀವಿ ನೋಡಿ, ಆ ದೇವಸ್ಥಾನಗಳಲ್ಲಿ ತುಳಸಿ ದಳಗಳನ್ನು ಕೊಡ್ತಾರೆ. ಅಥವಾ ನಾವು ದೇವಸ್ಥಾನಕ್ಕೆ ಹೋಗಲಿಲ್ಲ ಅಕ್ಕ, ನಮ್ಮ ಮನೆಗಳಲ್ಲೇ ಯಾವ ರೀತಿ ಪರಿಹಾರವನ್ನು ಮಾಡ್ಕೊಳ್ಬಹುದು ಅನ್ನೋದು ಕೆಲವೊಬ್ಬರಿಗೆ ಇರುತ್ತೆ. ನಮ್ಮ ಮನೆ ಮುಂದೆನೇ ಇರುವಂಥ ತುಳಸಿ ದಳಗಳಿರುತ್ತಲ್ವ, ಅದನ್ನು ಸ್ವಲ್ಪ ತಗೊಂಡು ನೀವು ದೇವ್ರ ಮನೆಯಲ್ಲಿ ಲಕ್ಷ್ಮೀ ದೇವಿ ಫೋಟೋ ಅಥವಾ ನೀವು ಪೂರ್ತಿಯಾಗಿ ಮಹಾವಿಷ್ಣುವಿನ ಅವತಾರದಲ್ಲಿರುವಂಥ ಯಾವುದೇ ಫೋಟೋ ವಿಗ್ರಹ ಇರಬಹುದು, ಇಡಿ ಈ ಥರ ತುಳಸಿ ದಳಗಳನ್ನು ಪಾದದ ಮುಂದೆ ಇಟ್ಬಿಟ್ಟು ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಬೇಕು. ಆ ದಳಗಳನ್ನು ಇದರಲ್ಲಿ ಹಾಕಬೇಕು. ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕಬೇಕು. 11 ರೂಪಾಯಿ ಇಡಬೇಕು ಸ್ನೇಹಿತರೆ. 5 ರೂಪಾಯಿದು 2 ಇಟ್ಟು 1 ರೂಪಾಯಿ ಆದರೂ ಇಡಬಹುದು, ಅಥವಾ 10 ರೂಪಾಯಿದು ನೀವು ನೋಟ್ ಇಟ್ಬಿಟ್ಟು 1 ರೂಪಾಯಿ ಆದರೂ ಇಡಬಹುದು ಅದರ ಜೊತೆ. ಇನ್ನು ಏಲಕ್ಕಿಗಳನ್ನು ಇಡಬೇಕು ಸ್ನೇಹಿತರೆ. ಏಲಕ್ಕಿಗಳು 5 ಅಥವಾ 7 ಇಡಿ. ಇನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ 5 ಇಟ್ಟರೆ ಕೂಡ ಸಾಕಾಗುತ್ತೆ. ಈ ವಸ್ತುಗಳೆಲ್ಲವೂ ಕೂಡ ಮಹಾಲಕ್ಷ್ಮಿಗೆ ಹಾಗೂ ಮಹಾವಿಷ್ಣುವಿಗೆ ತುಂಬ ಇಷ್ಟವಾಗಿರುವಂಥ ವಸ್ತುಗಳು ಇದೆಲ್ಲವೂ. ಇದನ್ನು ನಾವು ಆ ಕೆಂಪು ಬಟ್ಟೆನಲ್ಲಿ ಕಟ್ಟಿಬಿಟ್ಟು ಸ್ವಾಮಿಯ ಫೋಟೋ ಮುಂದೆ ಅಥವಾ ಪಾದದ ಮುಂದೆ ಇಟ್ಟುಬಿಟ್ಟು ಕೇಳ್ಕೊಳ್ಬೇಕು. ಈ ರೀತಿ ಸಾಲದ ಸಮಸ್ಯೆ, ಈ ರೀತಿ ದುಡ್ಡು ಕಾಸಿನ ಸಮಸ್ಯೆ, ಏನು ನಿಮಗೆ ಒಂದು ಪದೇ ರಿಪೀಟ್ ಸಮಸ್ಯೆಗಳು ಬರ್ತಾ ಇರುತ್ತೆ ನೋಡಿ, ಅದನ್ನು ಹೇಳಿಕೊಂಡು ಈ ಗಂಟನ್ನು ನೀವೇನು ಮಾಡಬೇಕು ಅಂದರೆ ನಿಮ್ಮ ಬೀರ್ವಾನಲ್ಲಿ ಇಟ್ಕೊಳ್ಳಿ. ಅಂದರೆ ಒಡವೆಗಳು, ದುಡ್ಡು ಎಲ್ಲಿ ಜೋಪಾನ ಮಾಡ್ತಾರೆ ನೋಡಿ, ಆ ಜಾಗದಲ್ಲಿ ಇದನ್ನು ಇಡಬೇಕು. ಈ ಥರ ಇಟ್ಟಾಗ ಇದನ್ನು ನೀವು ಒಂದು ತಿಂಗಳಾದರೆ ತೆಗಿಬಹುದು, ಅಥವಾ ಅದನ್ನು 15 ದಿನಕ್ಕೊಮ್ಮೆ ಕೂಡ ಚೇಂಜ್ ಮಾಡಬಹುದು. ಯಾವ ದಿನ ನಿಮಗೆ ಅನಿಸುತ್ತೆ ನೋಡಿ, ಆ ದಿನ ನೀವು ಅದನ್ನು ತೆಗೆದುಬಿಟ್ಟು ಏನು ಮಾಡಬೇಕು ಅಂದರೆ 11 ರೂಪಾಯಿ ಇಟ್ಟಿರ್ತೀರಲ್ವ, ಅದನ್ನು ತಗೊಂಡೋಗ್ಬಿಟ್ಟಿದ್ದೆ ನೀವು ದೇವಸ್ಥಾನದ ಉಂಡಿಯಲ್ಲಿ ಹಾಕಬೇಕಾಗುತ್ತೆ. ಇನ್ನು ಮಿಕ್ಕಿದ್ದು ಏಲಕ್ಕಿ, ಕರ್ಪೂರ ಕರಗೋಗಿರುತ್ತೆ. ಇನ್ನು ನಮಗೆ ತುಳಸಿ ದಳಗಳು ಒಣಗೋಗಿರುತ್ತೆ. ಅದನ್ನೆಲ್ಲ ತೆಗೆದುಬಿಟ್ಟು ಗಿಡಗಳ ಹತ್ರ ಹಾಕಿಬಿಡಿ. ಇಷ್ಟು ಸುಲಭವಾಗಿ ಮಾಡ್ಕೊಳ್ಳಿ. ನಿಮಗೊಂದು ದಾರಿ ಅಂತೂ ಕಾಣಿಸುತ್ತೆ. ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ ಅಂತ ಕೂಡ ನಾನು ಕೇಳ್ಕೊಳ್ತೀನಿ. ಎಲ್ರಿಗೂ ಧನ್ಯವಾದಗಳು.